ಭರಮಣ್ಣ ತಾಯಿ ಕೆಂಚವನ ಪುಣ್ಯ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡಿರ್ತಕ್ಕಂಥ ಯತ್ನಿಲ್ಲ ತಂಗಿ ಅಂಜಲಿ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಬಹಳ ಸುಂದರವಾಗಿ ತನ್ನ ಗಾಯನವನ್ನು ಬಹಳ ಮೃದುವಾಗಿ ಬಹುಶಃ ಎಲ್ಲರಿಗೂ ತಿಳಿವಾಗಿ ಸ್ಪಷ್ಟವಾಗಿ ಹಾಡಿರ್ತಕ್ಕಂಥ ಆ ಗಾಯಕಿ ಮುಂದೊಂದು ದಿನ ಯಾರಂತ ಕೇಳಿದ್ರ ಮಣ್ಣೂರು ರೇಣುಕಾ ಹೆಂಗೆ ಬೆಳೆದಳು ನಾಡಿನ ತುಂಬೆಲ್ಲ, ಮುಗುಳಿಯಾಳ ಸುಮಿತ್ರ ಅಕ್ಕ ಹೆಂಗ ಹೆಬ್ಬೂಲಿಯಾಗಿ ಮಾಳಿಗ್ರಾಯನ ಹೆಬ್ಬೂಲಿಯಾಗಿ ಬೆಳೆದಳು, ಹಂಗೆ ಇವತ್ತು ಸಿದ್ಧರಲ್ಲಿ ಅಮೋಘ ಸಿದ್ಧ, ಚಲವಂತರಲ್ಲಿ ಮಾಳಿಂಗರಾಯ, ಯುಕ್ತಿಯಲ್ಲಿ ಕಾಳಿದಾಸ, ಭಕ್ತಿಯಲ್ಲಿ ಕನಕದಾಸ, ವೀರರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯ ಹಾಡಿರ್ತಕ್ಕಂಥ ಕಂದಲಗಾಮದ ಅಂಜಲಿ ಸಂಘಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟು. ನಾವು ಬಹಳ ಸುಂದರವಾಗಿ ಹಾಡಿದ್ವಿ, ನಿನಗೆ ಧನ್ಯವಾದಗಳು. ಹಾಡ ಹಾಡಿದ್ರೆ ಮಾಳಿಗ್ರಾಯನ ಮಠಮನಿ ಒಳಗೆ ಅವ ಹಂಗೆ ಬಿರ್ಸ ಹಾಡದಾವ ಸರ್, ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಅರ್ಬಾಟ್ಲೆ ಹಾಡ್ತಿದ್ದ, ಅರ್ಬಾಟ್ಲೆ ಹಾಡವ ಅರಟಾಳ ಕಲ್ಮೇಶ, ಕಂಚಿನ ಕಂಠದೊಂದಿಗೆ ಗಾನ ಕೋಗಿಲೆ ಹಾಡಿದ ಇಂಗ್ಲೇಶ್ವರ ಸಿರ್ಸೈಲ, ಬಿರ್ಸಲೆ ಹಾಡವ ಬಿzzರ್ಗಿ ಸೋಮಲಿಂಗ. ಹಂಗ ರಾಗ ತಾಳಲಯ ಬದ್ಧವಾಗಿ ಹಾಡ್ಲಿಕ್ಕೆ ರೆಡಿ ಮಾಡಿರ್ತಕ್ಕಂಥ ಯತ್ನಿಲ್ವನ ಕಾಶಿನಾಥನಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಯಾಕಂದ್ರೆ ಸಂಘ ಬೆಳೆಸೋದು ಅಷ್ಟು ಈಸಿ ಇಲ್ಲ, ಸಂಘ ಬೆಳೆಸೋದು ಅಷ್ಟು ಈಸಿ ಇಲ್ಲ. ಯಾಕಂತ ಕೇಳ ಸಂಘನ ಕಟ್ಟಿಕೊಂಡು ಎಲ್ಲರನ್ನ ಕರ್ಕೊಂಡು ಹಿಂದಿನ ಮೇಳಿನೊಳಗೆ ಮೊದಲನೇ ಸಂಧಿಗೆ ಏನಪ್ಪಾ ಅಂತ ಕೇಳಿದ್ರೆ, ಏನೋ ನೀವು ಡಗ್ಗ ತಾಳದವ್ರ ಜರ ಜೋಡ್ ಬಾರಿಸ್ರತ್ ನಾ ಹೇಳಿದ್ನಿ. ಆ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಳ ಚಲ್ದ. ಯಾರಂತ ಕೇಳಿದ್ರೆ ಉಮೇಶ, ರಮೇಶ. ನಿಮಗೆ ಹೇಳೋದು ಭಾಳ ಮುಖ್ಯ ಅಲ್ಲ, ನೀವೆಲ್ಲ ಇವ್ರಿಗಿಂತ ಮೊದಲಿನ ಟೀಮ್ನವರು. ನಿಮ್ಮ ಜೋಡ ಡಗ್ಗ ಬಾರಿಸಿರ್ತಕ್ಕಂಥ ಮಾಳುವನ ಎಲ್ಲದವ, ಮಾಳು ಒಂದ್ಸರಿ ಚಪ್ಪಾಳೆ ತಟ್ಟರು ಭಾಳ ಅದ್ಭುತಪೂರ್ವವಾಗಿ. ಉಮೇಶ, ನೀ ಬಾರಿಸಲಿಲ್ಲ ಅಂದ್ರೆ ಮಾಳು ಬಾರಿಸ್ತಿರ್ಕಿಲ್ಲ. ನಾನು ಯಾಕೆ ಹೇಳಂದ್ರೆ ಮಾಳು ಎಷ್ಟು ಏರು ಬಾರಿಸಿದೋ ಅದ್ರ ತಕ್ಕ ಬರ್ಬೇಕಲ್ಲ ಸರ್. ಜೋಡು ಕುಸ್ತಿ ಆಗಬೇಕಾದ್ರೆ ಹಿಡಿಬೇಕಂದ್ರೆ ಒಗಿಬೇಕು ಇಷ್ಟ. ಅದಕ್ಕೆ ಮಾಳು ಉಮೇಶಿ ಜೋಡಿ ಯಾರು ಬಾರಿಸಿರ ಅಂತ ಕೇಳಿದ್ರೆ ಇವತ್ತ ಡಗ್ಗ ಮಾಳು ಬಾರಿಸಿಯಪ್ಪ, ನಿನಗೆ ಧನ್ಯವಾದಗಳನ್ನು. ಭಾಳ ಇನ್ನೇನು ಕಲೆ ಹಿಂಗೆ ಮುಂದುವರಿಬೇಕಂತೇಳಿ ನಮ್ಮ ಈ ಮ್ಯಾಳದ ವತಿಯಿಂದ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಹುಡುಗ ಬಾರಿಸಿದ್ ನೋಡಿ ಸರ್, ಅವ್ರು ರಮೇಶ ಎಕ್ಸ್ಪೀರಿಯನ್ಸ್. ನೀ ರಮೇಶ ಎಕ್ಸ್ಪೀರಿಯನ್ಸ್ ಇರ್ಬೇಕು ಭಾಳ. ಕರೆ ನಿನಗೆ ತಕ್ಕ ಉತ್ತರ ಕೊಟ್ಟ ಯಾರು ಅಂತ ಕೇಳಿದ್ರೆ ಸಂತೋಷ ಆಗುವಂಗೆ ಬರ್ಸಿಯಪ್ಪ, ಎದ್ನಿಲ್ಲಪ್ಪ ನೀನು ಕೂಡ. ಒಂದ್ಸಾರಿ ಚಪ್ಪಾಳೆ ತಟ್ಟಿ ಸರ್. ಈ ಹುಡುಗನು ಕೂಡ ಭಾಳ ಅದ್ಭುತಪೂರ್ವವಾಗಿ ಏನಪ್ಪಾ ಅಂದ್ರೆ ಎರಡು ಮ್ಯಾಳದವ್ರು ರಾಗ ತಾಳ ಲಯ ಬದ್ಧವಾಗಿ ಭಾಳ ಸುಂದರವಾಗಿ ಹೇಳಿದಿರಿ. ಆ ಮ್ಯಾಳಿಗೆ ಈ ಮ್ಯಾಳ ಸರಿಸ್ಯಾಟಿಯಾಗಿ ಹೇಳಿದಿ. ಬಾಯವ್ವ ಚಿಂಚಲಿ ಮಾಯಾಕೊಂಡು ಕುದುರೆ ಬಂದಂಗೆ ಬರ್ತಾವ ನೋಡೋಕೆ. ನೋನ್ ಬಾಯವ್ವ, ನಮ್ಮ ಆಲಕಂಡು ಕುದುರೆ ಐತಿ ಬಾ. ನಿನಗೇನು ಒಟ್ಟ ಕಡಿಮೆ ಇಲ್ಲ, ಸಣ್ಣ ಕುದುರೆ ಚಟ್ಕಾ ಕುದುರೆ ಐತಿದೆ. ನೀ 10 ವರ್ಷ ಹಾಡಿರ್ಬೇಕ. ಕರೆ 1 ವರ್ಷ 2 ವರ್ಷನ ರೆಡಿ ಆಗೈತಿ. ಯಾವ್ದತ್ ಕೇಳಿದ್ರ ಇದು ಕಂದಲಗಾಮದ ಅಂಜಲಿ ಹುಲಿ. 1 ವರ್ಷ 9 ತಿಂಗಳು ಹೇಳಕತ್ತಾವ ನೋಡ್ರಿ, 9 ದಿನ. ಇವತ್ತಿಗೆ 1 ವರ್ಷ 9 ದಿನ ಆತ ಹಾಡ್ಲಿಕ್ಕತ್ತಿ. ಭಾಳ ಅದ್ಭುತಪೂರ್ವವಾಗಿ ಹಾಡಿದಿ. ಅವ್ರು ಯಾಕಂತ ಕೇಳಿ ಆಚೆ ಕಡೆದ ಎಕ್ಸ್ಪೀರಿಯನ್ಸ್ ಮೇಳದ ಸರ್. ಬಸ್ನಾಳ ಸಚಿತ್ರಪ್ಪ ಅಂತ ಕೇಳಿದ್ರೆ ಸುಮಾರಾಗಿ ಒಂದು 10 ವರ್ಷ ಆತನವಿ. 10 ವರ್ಷ ಆಯಿತು. ರಮೇಶ ಅಂತ ಎಕ್ಸ್ಪೀರಿಯನ್ಸ್ ಅದ ನೋಡ. ನಾನು ನಿನಗೆ ಹೇಳ್ದಲ್ಲ ರಮೇಶ, ಯಾಕಂತ ಕೇಳಿದ್ರೆ ನನಗಿತ್ತೂ ಮೊದಲಿಂದ ಅದ. ನಾವು ಸಂದಿನೊಳಗಿರಲಿ ಒಟ್ಟಾರೆಯಾಗಿ ಎರಡೂ ಟೀಮ್ ಏನಪ್ಪ ಅಂತ ಕೇಳಿದ್ರೆ ಭಾಳ ಅದ್ಭುತಪೂರ್ವವಾಗಿ ಇವತ್ತು ಈ ಗ್ರಾಮಕ್ಕೆ ಬರಮಾಡಿಕೊಂಡಿರಿ. ಎರಡೂ ಟೀಮಿನ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಂಗಪ್ಪ ಅಂತ ಕೇಳಿದ್ರೆ ಕೊನೆಯ ಗಳಿಗೆಯಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ, ಕೇಳಬೇಕಲ್ಲೇ ಹಿಂದೆ ಕೂತವ್ರು. ತಾಯಿ ಕೆಂಚವ್ವ ಗಡಿಗೆ ಗಂಟ್ಲೆ ಹಾಲು ಕೊಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಳೆಸಿದ ಸಂಗೊಳ್ಳಿ ರಾಯನ ಮೋಸದಿಂದ ನಮ್ಮವರೇ ಹಿಡಿದು ಕೊಟ್ಟರಂತಕ್ಕಂಥದ್ದನ್ನು ಪದ್ಯದಲ್ಲಿ ಅವಿ ಹಾಡಿದಳು. ಬಿಷ್ಟಾದೇವಿ ಆಶೀರ್ವಾದ ಆಗಿತ್ತು ರಾಯಣ್ಣಗೆ. ರಾಯಣ್ಣ ಖಡ್ಗ ಯಾರ ಕಡೆ ಕೊಟ್ಟಿ ನೀ ಕೆಟ್ಟಿ ಅಂತ ಹೇಳಿದ್ರು. ಡೋರಿ ಹಾಳದಾಗ ಜಳಕ ಮಾಡ್ತಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಾಯಾಗ ಖಡ್ಗ ಹಿಡ್ಕೊಂಡು ಆಡ್ತಿದ್ದ. ಮೋಸದಿಂದ ಲಕ್ಕಪ್ಪ ಧನ್ಯ ದೌಲತ್ತು ಸಿರಿ ಸಂಪತ್ತು ಬ್ರಿಟಿಷರ್ ಏನು ಕಿತ್ತು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನನ್ನ ಹಿಡಿದು ಕೊಟ್ಟರು. ಗಲ್ಲಿಗೇರಿಸುವತ್ತಿನೊಳಗೆ ರಾಯಣ್ಣ ಹೇಳ್ತಾನ, ನೀವು ಯಾರು ದುಃಖ ಮಾಡಬೇಡ್ರಿ ಅವ್ವ, ಈ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ನಾನು ರೆಡಿ ಅದೀನಿ. ಒಬ್ಬ ರಾಯಣ್ಣ ಹೋದ್ರೆ ಏನಾಯ್ತು, ಮನೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನಂತೇಳಿ ಗಲ್ಲಿಗೇರಿಸುವತ್ತಿನೊಳಗೆ ಹೇಳಿರ್ತಕ್ಕಂಥ ಮಾತ ಇವತ್ತಲ್ಲಿ ರಾಯಣ್ಣನ ಮೂರ್ತಿ ಒಳಗಡೆ ಕನಕದಾಸ, ಇಲ್ಲಿ ಇಟ್ಟಪ್ಪ. ಅದಕ್ಕೆ ಇಟ್ಟಪ್ಪನ ಬಗ್ಗೆ ನಮ್ಮ ಹನುಮಂತ ಮಾಸ್ತರ್, ಅಳಗೋಡಿ ಹನುಮಂತ ಮಾಸ್ತರ್ ಹೇಳ್ಯಾರ. ನಮ್ಮ ಯಾರು ಅಂತ ಕೇಳಿದ್ರೆ ಕರ್ಯಾಪ್ ಮಾಸ್ತರ್ ಹೇಳ್ಯಾರ.
ಪುಂಡಲಿಕ ತಂದೆ ತಾಯಿ ಸೇವಾ ಮಾಡ್ತಿದ್ದ, ಕಾಲು ಒತ್ತಿದ್ದ, ಕೈ ಒತ್ತಿದ್ದ, ತಂದೆ ತಾಯಿ ಸೇವಾ ಮಾಡ್ತಿದ್ದ. ಕೈಲಾಸದಿಂದ ವಿಷ್ಣು ಪರಮಾತ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಹೊತ್ತಿನೊಳಗೆ ವಿಷ್ಣು ಪರಮಾತ್ಮ ಹೇಳ್ತಾನೆ ಹೊರಗೆ ನಿಂತ, ನಾ ಬಂದನು ಹೊರಗೆ ಬಾ ಅಂದ. ಇಲ್ಲ, ನನಗೆ ತಂದೆ ತಾಯಿನ ಶ್ರೇಷ್ಠ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ, ಕೂಡಲ ಸಂಗಮ ದೇವ ಹೋಗ್ತಂತೆ. ತಂದೆ ತಾಯಿ ಸೇವಾ ಮಾಡ್ತಿದ್ದ, ಒಂಟಿಗಲ್ಲೇ ನಿಂತ ನೋಡು ಅಂದ. ಆ ಹೊತ್ತಿನೊಳಗ ಪುಂಡ್ಲಿಕ್ಕಿದ್ದವ ಅಲ್ಲೇ ಇರ್ತಕ್ಕಂಥ ಒಂದು ಇಟಂಗಿಯನ್ನು ತೆಗೆದ ಹೊರಗೆ ಒಗಿತಾನ. ಪಂಡ್ರಾಪುರ ಇಟ್ಟಲ್ಲ ಇಟಂಗಿ ಮೇಲೆ ನಿಂತ ತಪಸ್ಸು ಮಾಡ್ಯಾನ. ಅವನೇ ಇಟ್ಟಪ್ಪ ಅಂತಿಮ ಹೇಳ್ಯಾನ. ಇನ್ನು ಇದ್ರದ್ದು ಮುಂದಿಂದ ಹನುಮಂತ ಮಾಸ್ತರ್ ಇಟ್ಟಳ ದೇವರನ್ನು ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಈ ಮೇಳಕ್ಕೆ ಹೃದಯಪೂರ್ವಕದಂಥ ಅಭಿನಂದನೆಗಳು. ಕಾಶಿನಾಥ್, ಹಿಂಗ ನಿನ್ನ ಸಂಘ ಮುಂದುವರಿಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಓಕೆ.